ದೇವರ ಪೂಜೆ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳು. ದೇವರ ಪೂಜೆ ಮಾಡುವಾಗ ನಾವು ಕೆಲವು ನೀತಿ ನಿಯಮಗಳನ್ನು ಅನುಸರಿಸಬೇಕು. ಅಂಥವುಗಳನ್ನು ಅನುಸರಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಿಗೋದಲ್ಲದೆ ಭವಿಷ್ಯದಲ್ಲಿ ಜೀವನ ಬಂಗಾರಮಯ ಆಗುತ್ತೆ. ಸ್ನಾನ ಮಾಡದೆ ದೇವರ ಮಂದಿರದ ಒಳಗಡೆ ಪ್ರವೇಶ ಮಾಡಬಾರ್ದು. ಸ್ನಾನ ಮಾಡದೆ ದೇವರ ದೀಪವನ್ನು ಎಂದಿಗೂ ಬೆಳಗಿಸಲೇಬಾರದು. ಸ್ನಾನ ಮಾಡದೆ ದೇವರ ಮಂದಿರಕ್ಕೆ ಹೋಗಲೇಬಾರದು. ಸ್ನಾನ ಮಾಡದೆ ದೇವರ ಮಂದಿರದಲ್ಲಿ ಧೂಪ ದೀಪವನ್ನು ಬೆಳೆಸಲೇಬಾರದು. ಓರ್ವ ಸ್ತ್ರೀ ಋತುವಿನಲ್ಲಿದ್ದಾಗ ದೇವರ ಮಂದಿರಕ್ಕೆ ಹೋಗಲೇಬಾರದು. ಸ್ಮಶಾನದಿಂದ ಬಂದ ವ್ಯಕ್ತಿ ದೇವರ ಮಂದಿರಕ್ಕೆ ಕಾಲಿಡಲೇಬಾರದು. ನೆಲವೇ ಆಗಲಿ ಚಾಪೆನೇ ಆಗಲಿ ಅದರ ಮೇಲೆ ಕುಳಿತು ಪೂಜೆಯನ್ನು ಆರಂಭ ಮಾಡಬೇಕು. ಯಾವುದೇ ಕಾರಣಕ್ಕೆ ಪೂಜೆ ಮಧ್ಯೆ ಎದ್ದೆದ್ದು ಪೂಜೆ ಮುಗಿಯುವ ತನಕ ಎಲ್ಲಿ ಹೋಗಬಾರ್ದು. ದೇವರಿಗೆ ಪೂಜೆ ಮಾಡುವಾಗ ಬೆನ್ನು ಮಾಡುವಂತೆ ಕುಳಿತು ಪೂಜೆ ಮಾಡಬಾರ್ದು. ದೇವರಿಗೆ ಏನನ್ನಾದರೂ ಅರ್ಪಿಸುವ ಸಮಯದಲ್ಲಿ ಬರೀ ಕೈಯಲ್ಲಿ ಅರ್ಪಿಸೋದು ಉತ್ತಮ ಅಲ್ಲ. ಯಾವುದೇ ಥರದ ವಸ್ತುವನ್ನು ತಟ್ಟೆಯಲ್ಲಿಟ್ಟು ದೇವರಿಗೆ ಅರ್ಪಿಸೋದು ಉತ್ತಮ. ಯಾವುದೇ ಕಾರಣಕ್ಕೂ ದೇವರ ಮುಂದಿಟ್ಟ ದೀಪದಿಂದ ಮತ್ತೊಂದು ದೀಪವನ್ನು ಎಂದಿಗೂ ಬೆಳಗಿಸುವಂಥ ಕಾರ್ಯ ಮಾಡಲೇಬಾರದು. ಯಾವುದೇ ತರಹದ ಯಾವುದೇ ದೇವರ ನಿಂತುಕೊಂಡಿರುವ ಮೂರ್ತಿ ಅಥವಾ ಫೋಟೋಗಳನ್ನು ಪೂಜೆ ಮಾಡಲು ತೆಗೆದುಕೊಳ್ಳಬಾರದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಮತ್ತೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಮ್ಮೆ ಭೇಟಿಯಾಗೋಣ.